ಆಶಾ ಆಶಾ ಏ ಕೃಷ್ಣ ಸೂರಿ ಆಶಾ ಆಶಾ ಸೂರಿ ಕೃಷ್ಣ ಆಶಾ ಸೂರಿ ನನಗ್ ಗೊತ್ತು ನೀನು ಬಂದೇ ಬರ್ತೀಯ ಅಂತ. ನೋಡು, ನಿನಗೆ ದ್ವೇಷ ಇರೋದು ನನ್ನ ಮೇಲೆ, ಅವ್ರ ಮೇಲಲ್ಲ. ನಿನ್ ಮೇಲೆ ಗ್ರಚ್ ತೀರಿಸ್ಕೊಳಕೇನೆ ನಿನ್ ಫ್ರೆಂಡ್ಸ್ ನ ಬ್ರಿಡ್ಜ್ ಮಾಡ್ಕೊಂಡಿದ್ದು. ಒಳ್ಳೆ ಮಾತಿಂದ ಅವ್ರನ್ನ ಬಿಟ್ಬಿಡು. ಏಯ್, ಅವತ್ತು ನನ್ ಫ್ರೆಂಡ್ಸ್ ನ ತಿಗಣೆಗಳ ತರ ಹೊಸ್ಕಾಕಿ ಈಗ ನಿನ್ ಫ್ರೆಂಡ್ಸ್ ನ ಬಿಟ್ಬಿಡು ಅಂತೀಯಾ? ಅವರು ಮನುಷ್ಯರಾಗಿರ್ಲಿಲ್ಲ, ಅದಕ್ಕೆ ವಯಸ್ಸಾಗೋದಕ್ಕೆ ಮುಂಚೆ ಆಯಸ್ ಮುಗಿದೋಯ್ತು. ಈಗ ನಿನಗೂ ನಿನ್ ಫ್ರೆಂಡ್ಸ್ಗೂ ನಾನು ಅದನ್ನೇ ಸಸ್ಪೆಂಡ್ ಆದ ಎಸ್ ಐ ರಾಜಶೇಖರ್ನ ಆ ಜನ್ಮ ಕೊಲೆ ಮಾಡಿದಾನೆ ಸರ್. ಸರ್, ಆ ಜನ್ಮ ಎಲ್ಲಿರ್ತಾನೆ, ಯಾವಾಗ ಬರ್ತಾನೆ ಅಂತ ಒಂದೂ ಗೊತ್ತಾಗಲ್ಲ ಸರ್. ಅವ್ನು ಸುಳಿವು ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀವಿ ಅಂದ್ರೆ ಅವ್ನ ಹುಡ್ಕೋ ಕೆಲಸ ಬಿಡಿ, ನಾವೇ ನಿಮ್ ಸಂಬಳ ಕೊಡ್ತೀವಿ ಅಂತಾರೆ ಸರ್. ರಾವಣನ್ ಕೊಂದ ರಾಮ ಹೇಗೆ ಯುಗ ಪುರುಷ ಆದ್ನೋ ಹಾಗೆ ಜನ್ಮನು ಯುಗ ಪುರುಷ ಅಂತಾರೆ ಸರ್. ಅವನ್ ಏನೇ ಆಗಿರ್ಲಿ, ಅವನು ಇನ್ನೊಂದು ಕೊಲೆ ಮಾಡೋದ್ರೊಳಗೆ ನನ್ನ ಹತ್ರ ಇರ್ಬೇಕು. ಡೆಡ್ ಆರ್ ಅಲೈವ್. ನಮಸ್ಕಾರ. ಮುಖ್ಯಾಂಶಗಳು. ಇತ್ತೀಚೆಗೆ ನಗರದಲ್ಲಿ ನಡೆದ ಪೊಲೀಸ್ ಸೂಪರಿಂಟೆಂಡೆಂಟ್ ಲಕ್ಷ್ಮಣ್, ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಲಾಯರ್ ಕಪನಿಪತಿ ಈ ಮೂವರು ವ್ಯಕ್ತಿಗಳ ಕೊಲೆಗೆ ಕಾರಣನಾದ ವ್ಯಕ್ತಿಯನ್ನು ಅಮರ್ ಅಲಿಯಾಸ್ ಜನ್ಮ ಎಂದು ಗುರುತಿಸಲಾಗಿದ್ದು, ಈತನನ್ನು ಜೀವಂತವಾಗಿ ಅಥವಾ ನಿರ್ಜೀವ ಸ್ಥಿತಿಯಲ್ಲಾದರೂ ಹಿಡಿಯಬೇಕೆಂದು ಪೊಲೀಸ್ ಮಹಾನಿರ್ದೇಶಕ ಶ್ರೀ ವೆಂಕಟರಾಮಯ್ಯ ಆಜ್ಞೆ ಹೊರಡಿಸಿದ್ದಾರೆ. ಅಮರ್, ಇಲ್ಲಿ ನೋಡು, ನಿನ್ ಫೋಟೋ ಪೇಪರ್ ಹಾಕಿದ್ದಾರೆ. ವಾಂಟೆಡ್ ಡೆಡ್ ಆರ್ ಅಲೈವ್ ಅಂತ. ಅಮರ್, ನೀನ್ ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋದು ಒಳ್ಳೇದಲ್ಲ. ಹೆದರ್ಕೊಂಡು ಓಡೋಗೋದು ಹೇಡಿಗಳ ಲಕ್ಷಣ, ವೀರ ಲಕ್ಷಣ ಅಲ್ಲ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದು ತಪ್ಪು. ಅದು ಅಲ್ಲದೆ ಮಿನಿಸ್ಟರ್ ಮಾದೇವನಿಗೆ ಪೊಲೀಸ್ ಕಮಿಷನರ್ ಸೆಕ್ಯೂರಿಟಿ ಕೊಟ್ಟಿದ್ದಾರಂತೆ. ಪೊಲೀಸ್ ಅಲ್ಲ, ಬ್ರಹ್ಮ ಬಂದ್ರು ಅವನ ಉಳಿಸಕ್ಕಾಗಲ್ಲ. ಯಾಕಂದ್ರೆ ಅವನ ಆಯುಸ್ ಬರೆದ ಪೆನ್ನಲ್ಲಿ ಇಂಕ್ ಮುಗಿದೋಗಿ ಅದೀಗ
ಮೃತ್ಯು ಪಾಶ ಆಗಿ ನನ್ನ ಮುಷ್ಟಿಯಲ್ಲಿದೆ. ಸರ್, ಸೆಕ್ಯೂರಿಟಿ ಎಲ್ಲ ಹೇಗಿದ್ರಿ? ಇಟ್ಸ್ ಗುಡ್ ಸರ್. ಐಡೆಂಟಿಫೈ ಮಾಡದೆ ಯಾರನ್ನೂ ಒಳಗಡೆ ಬಿಡ್ಕೊಡ್ದು. ಓಕೆ ಸರ್. ಮಿಸ್ಟರ್ ವೆಂಕಟರಾಮಯ್ಯ, ಬನ್ನಿ ಇಲ್ಲಿ. ಏನ್ ಸರ್? ನನಗೆ ಯಾಕೋ ಭಯ ಆಗ್ತಿದೆ. ನಾನು ಫಾರಿನ್ ಹೋಗಿರ್ತೀನಿ. ಆ ಜನ್ಮ ಸತ್ತ ಮೇಲೆ ನನಗೆ ಇನ್ಫಾರ್ಮೇಶನ್ ಕೊಡಿ, ಬಂದ್ಬಿಡ್ತೀನಿ. ಯಾಕೆ ಸರ್ ಎದುರ್ಕೋತೀರಾ? ನಾವಿದೀವಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿಮ್ಮವ್ರನ್ನೇ ನೀವು ಉಳಿಸ್ಕೊಳಕ್ ಆಗಿಲ್ಲ. ನಮ್ ಸರ್ವಿಸ್ ಪೂರ್ತಿ ನಿಮ್ಮನ್ನೇ ಕಾಯ್ತಾ ಕೂತ್ರೆ ಜನಗಳನ್ನ ನೋಡೋರು ಯಾರ್ರಿ? ಈಗಲೇ ಜನ ಬೇಸತ್ ಕೂತಿದ್ದಾರೆ. ಸ್ವಲ್ಪ ದಿನ ಹೋದ್ರೆ ಚಪ್ಲಿ ತಗೊಂಡು ಹೊಡಿತಾರೆ. ಏನ್ರಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದೀರಾ? ಮುಂದೆ ನಾನು ಸಿಎಂ ಆಗೋನು, ಹುಷಾರ್. ಅಲ್ಲ ರೀ, ನೀವಿರೋದು 5 ವರ್ಷ. ಅಷ್ಟ್ರಲ್ಲಿ ಆಡಬಾರ್ದ ಆಟ ಎಲ್ಲ ಆಡಿ ನಮ್ಮನ್ನ ಯಾಕ್ರಿ ಗೋಳು ಹಿಕ್ಕೋತೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡಿದ್ರ? ಅಮರು ಜನ್ಮ ಆಗೋಕೆ ಕಾರಣ ಯಾರ್ರಿ? ಅದು ಹಲೋ, ಜನ್ಮ. ಮರ್ಯಾದೆಯಾಗಿ ಬಂದ್ ಸರೆಂಡರ್ ಆಗು. ಯಾರಿಗೆ? ಹುಲ್ಗೇಟ್ ಕಾನೂನ್ಗ, ನರ್ಸತ್ ನ್ಯಾಯಿಕ. ಸರ್, ಇನ್ನೊಂದು ಬಲಿ ಬಾಕಿ ಇದೆ. ಅದನ್ನು ಮುಗಿಸಿದ ಮೇಲೆ ನಾನೇ ಬಂದು ಸರೆಂಡರ್ ಆಗ್ತೀನಿ. ಅವರಿರೋದು ನನ್ನ ಸೆಕ್ಯೂರಿಟಿಲಿ. ನೀನ್ ಅವ್ರನ್ನ ಕೊಲ್ಲೋಕ್ ಸಾಧ್ಯ ಇಲ್ಲ. ಕಾಕಿ ಅನ್ನೋದು ಪವಿತ್ರವಾದ ಬಟ್ಟೆ. ಅಂತ ಬಟ್ಟೆ ತೊಟ್ಟ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ಇಂಥ ಕಚಡ ವ್ಯಕ್ತಿಗಳಿಗೆ ಕಾವಲು ಕಾಯಬಾರ್ದು. ಸಹಾಯ ಕೇಳ್ಕೊಂಡು ಬಂದವ್ರನ್ನ ಕಾಯೋದು ನಮ್ಮ ಕರ್ತವ್ಯ. ಹಾಗೆ ಸಾಯೋರ್ನ ಕಾದು ಪ್ರಯೋಜನ ಇಲ್ಲ ಸರ್. ವಾಟ್ ಡು ಯು ಮೀನ್? ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಅವನ ಪಾಪದ ಕೊಡ ತುಂಬಿರ್ಬೇಕು, ಇಲ್ಲ ಆಯಸ್ ಮುಗಿದಿರ್ಬೇಕು. ಅವನಿಗೆ ಎರಡೂ ಆಗಿದೆ. ಅಂತವನ್ನ ನೀವೇ ಅಲ್ಲ, ಇಡೀ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾದ್ರೂ ಉಳಿಸ್ಕೊಳಕ್ಕಾಗಲ್ಲ. ನನ್ನ ಮಾತು ಕೇಳು. ನಿನಗೆ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು. ನಾನ್ ನಿನಗೆ ನ್ಯಾಯ ಕೊಡಿಸ್ತೀನಿ. ಮೊದಲು ಬಂದು ಸರೆಂಡರ್ ಆಗು. ನ್ಯಾಯ ಕೇಳೋಕೆ ನಾನು ಅಮರಲ್ಲ ಸರ್. ಜನ್ಮ ಅಂದ್ರೆ ಅವನ ಸಾವು. ಬರ್ತಾ ಇದ್ದೀನಿ. ಹಲೋ, ನಾ ಹೇಳಿಲ್ವಾ ಅವನ ಸಾಯಿಸ್ಬಿಡ್ತಾನೆ. ನಾನು ಫಾರಿನ್ ಕಳಿಸ್ಬಿಡಿ. ಸುಮ್ನೆ ಯಾಕ್ರಿ ಗಾಬರಿ ಆಗ್ತೀರಿ? ನಿಮ್ಮ ಪ್ರಾಣನ ಕಾಪಾಡೋ ಜವಾಬ್ದಾರಿ ನಮ್ದು. ಸ್ವಲ್ಪ ಸುಮ್ನಿರಿ. ನಾ ಏನ್ ಹೇಳ್ತೀನಿ? ಅರೆ ಪ್ಲೀಸ್. ಇನ್ಸ್ಪೆಕ್ಟರ್ ಸರ್, ಜನ್ಮ ಮಿನಿಸ್ಟರ್ನ ಕೊಂದೇ ಕೊಲ್ತೀನಿ ಅಂತ ಹೇಳ್ತಿದ್ದಾನೆ. ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಡಿಪಾರ್ಟ್ಮೆಂಟ್ಗೆ ಹಾಕಿರೋ ಷರತ್ತು. ಯು ಮಸ್ಟ್ ಬಿ ವೆರಿ ಕೇರ್ಫುಲ್.